ಇನ್ನೂ ಜಾಸ್ತಿರೇನ್ರಿ ಈಗ ತಗೊಂಡ್ ನಿಂತಾರಲ್ಲಿ ಮಗ್ಳು ಇನ್ನೂ ಜಾಸ್ತಿರೇನ್ರಿ ಕಾತನ ರೆಡಿ ಇದೀನಿ ತೋಮಮ್ಮ ನಿನ್ನ 5 ರೂಪಾಯಿ ಇದ್ರಾಗ ಮುಟ್ಟಿಸ್ಬಿಡ್ತು ನೋಡು ಈಗ ನಂಬರ್ ತಗೊಂಡಿವಿ ಇವಾಗ ನಾರ್ಮಲ್ ಮೆಸೇಜ್ ಮಾಡ್ತೀರಿ ನಾಳೆ ವಾಟ್ಸಪ್ ದಲ್ಲಿ ವಿಡಿಯೋ ಕಾಲ್ ಮಾಡಿ ನಾಡಿಂದ ಮನೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಅಣ್ಣ ಬಸವರಾಜ್ ಬೆಂಕಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಕೊಳ್ಳೂರು 2000 ಶರಣಗೌಡ ಪೊಲೀಸ್ ಪಾಟೀಲ್ ಬೀರ್ನೂರ್ 2001 ಶ್ರೀನಿವಾಸ ರೆಡ್ಡಿ ಕೊಳ್ಳೂರು 1000 ನಾಗೇಶ್ ರೆಡ್ಡಿ ಕೊಳ್ಳೂರು 1100 ವೆಂಕಟೇಶ್ ಸುಣ್ಣದಕಲ್ ಕೊಳ್ಳೂರು 1000 ಸುಭಾಷ್ ಚಂದ್ರ ಬಡಿಗೇರ್ 501 ನಿಂಗಪ್ಪ ಕಲ್ಮನಿ 500 ನಿಂಗಪ್ಪ ಮಡಿವಾಳ 500 ದೇವಪ್ಪ ಟೊಣ್ಣೆ ಕೊಳ್ಳೂರು 1000 ಅಮರೇಶ್ ಚಂದ್ರಾಳ್ ಟೊಣ್ಣೂರು 2005 ಶಿವರೆಡ್ಡಿ ಪಾಂದೇಲಿ 500 ದೇವರಾಜ್ ಪಾಂದೇಲಿ 500 ಚನ್ನರೆಡ್ಡಿ ಕೊಳ್ಳೂರು 1000 ಪರ್ವತಯ್ಯ ಸ್ವಾಮಿ ಹಿರೇಮಠ್ ಕಾಟ್ಮಳ್ಳಿ 1100 ಸಾಮಯ್ಯ ಮೆಂಬರ್ ಕರ್ಕಿಹಳ್ಳಿ 500 ಭೀಮಣ್ಣ ಮೇಟಿ ಡಿಡಿಒ ಸಂಸ್ಥೆ ಅಧ್ಯಕ್ಷರು 5000 ಗೋವಿಂದ್ ದೊರಿ ಜೆ ನಾಯಕ್ 1000 ರಾಮಣ್ಣ ಪ್ಯಾಟಿ 1000 ಮಹಾದೇವ್ ಡಾಕ್ಟರ್ ಮಹಾದೇವಪ್ಪ ಕೊಳ್ಳೂರು ಕಲ್ಮನ್ ಡಾಕ್ಟರ್ 1600 ಮೌನೇಶ್ ಸಾವೂರ್ 1000 ಚಂದ್ರಶೇಖರ್ ಕಾವಲಿ ಕೊಳ್ಳೂರು 1000 ಗುರಣ್ಣ ಮಕಾಶ್ ಮರ್ಕಲ್ 1100 ಮಲ್ಲಪ್ಪ ಜಲ್ಕಂಟಿ ಕೊಳ್ಳೂರು 501 ಮಲ್ಲಪ್ಪ ಮನ್ಯಾಳ್ ಮೇಸ್ತ್ರಿ ಕೊಳ್ಳೂರು 500 ಸಂಜೀವಪ್ಪ ಬೀರ್ನೂರ್ ರಾಮೋಜಿ 201 ಭೀಮರೆಡ್ಡಿ ಗೌಡ ಪೊಲೀಸ್ ಪಾಟೀಲ್ ಒಗಡಂಬಳಿ 2000 ಮುದರಂಗಪ್ಪ ನಾಯಕ್ ದೊರಿ 1000 ನಾಗಪ್ಪ ನರಗೋಳಿ ತಾಲೂಕು ವಾಲ್ಮೀಕಿ ಅಧ್ಯಕ್ಷರು ಕೊಳ್ಳೂರು 1100 ಅಂಬರೀಶ್ ವಕೀಲರು ಇಟಗಿ ಶಹಾಪುರ್ 2001 ಯಲ್ಲಾಲಿಂಗ್ ಯಕ್ಷಿಂತಿ ಅಳಿಸಾಗರ್ 1001 ಮಲ್ಲೇಶ್ ಶಕಾಪುರ್ ಕೊಳ್ಳೂರು 501 ಮಾನಪ್ಪ ಅಮರಾಪುರ್ 500 ಇವರು ಈ ಎಲ್ಲಾ ಒಂದು ಕಲಾಭಿಮಾನಿಗಳು ಕಂಪನಿಗೆ ಹೈರ್ ಮಾಡಿರ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರೆಲ್ಲರ ಪರವಾಗಿ ನಾನೇ ಸ್ವೀಕರಿಸುತ್ತೇನೆ. ಪರಮೇಶ ಪಾತ್ರಧಾರಿಯಾಗಿರ್ತಕ್ಕಂಥ ಖಂಡಪ್ಪ ಬೋಯಿ ಅವರಿಗೆ ಬಸ್ಸು ಬೆಳಕಟ್ಟಿ ಗೌಡ್ರ ಅವರು 1001 ರೂಪಾಯಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಹನುಮಂತಿ ಬಿರಾಳ್ ಕೊಳ್ಳೂರು ಅವರು 501 ರೂಪಾಯಿ ಹೈರ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಹನುಮಂತರಾಯ್ ದೊರಿ ಮಕ್ಕಾಯಿಸಿ ದೊಡ್ಡಮಣ್ಣಿ ಅವರು 1101 ರೂಪಾಯಿ ಚೌಡೇಶ್ವರ 1100 ರೂಪಾಯಿ ಹೈರ್ ಮಾಡಿರ್ತಾರೆ. ಅದೇ ರೀತಿ ಮಾಳಮ್ಮ 200 ರೂಪಾಯಿ ನರಸಪ್ಪ ಮ್ಯಾಗೇರಿ ಯಾಟ್ಗಲ್ 2100 ರೂಪಾಯಿ ಪ್ರಭು ಮ್ಯಾಗೇರಿ ಯಾಟ್ಗಲ್ KSRTC 1100 ರೂಪಾಯಿ ಅವರ ಪಾತ್ರಧಾರಿ ಪರವಾಗಿ ನಾವೇ ಸ್ವೀಕರಿಸುತ್ತೇವೆ.
ನರಸಿಂಹ ಉಗ್ರ ನರಸಿಂಹ ನನಗೆ ಯಾರ ಭಯವೂ ಇಲ್ಲ, ಯಾರ ಹಂಗಿನಲ್ಲಿ ಇಲ್ಲ. ನನಗೆದುರಾಗಿ ನಿಂತ ನರ ಕುನ್ನಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ನಾನು ಯಾರಿಗೂ ಸಲಹೆ ಮಾಡುವನಲ್ಲ, ಯಾರ ಮುಂದೆ ಕೈ ಚಾಚುವನಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಶ್ರೀಮಂತರಿಗೆ ಸವಾಲಾಗಿ ಅವರ ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತಿಗೆ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡ ರೈತರ ಕಣ್ಣೀರು ಒರೆಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ ಗುರಿ. ಅಣ್ಣ ನಾನು ಕೆಂಚನಳ್ಳಿ ಕೆಂಚ ಕಣನ್ನು बैंगलोर का रोड है, दिल्ली सोना, दिल्ली का रोड है, अनिल भंडारी। मेरे नाटक में इंग में का रोड है। Yeah!
ಸಿಗರೇಟ್ ಸೇರುತ್ತಾ ದಾರಿಗೆ ಅಡ್ಡವಾಗಿ ನಿಂತಿದೆಯಲ್ಲ, ಸೈಡ್ ಸೇರಬೇಕಾದ್ರೆ ಕತ್ತ ಲೇ ಕುನಿ. ನಿನ್ನನ್ನು ನೋಡಿದ ತಕ್ಷಣ ಸೈಡ್ ತರದು ನಿಲ್ಲೋದಕ್ಕೆ ನೀನೇನು ಶ್ರೀಮಂತರ ಸೊತ್ತನ್ನು ಮುರಿದು ಅವರು ಅನ್ಯಾಯದಿಂದ ಗಳಿಸಿದ ಹಣವನ್ನು ಕತ್ತು ತಂದು ಬಡವರಿಗೆ ದಾನ ಧರ್ಮ ಮಾಡಿ ಮನೆ ಮನೆಗೆ ಮಗನೆನಿಸಿಕೊಂಡ ಮಾಸೂರ ಸಿಂಧೂರು ಲಕ್ಷ್ಮಣನ ಅಥವಾ ಇಡೀ ಭಾರತವೇ ಜೈ ಶ್ರೀರಾಮ್ ಎಂದು ಕೂಗು ಹಾಕವರನ್ನು ನುಂಗಲು ಬಂದ ಬಿಲ್ಲಾಡೆ ದೇವನ ಶೀಳಿ ಹಾಕಿದ ಛತ್ರಪತಿ ಶಿವಾಜಿನ ನಮ್ಮ ದೇಶಕ್ಕೆ ಸಂವಿಧಾನ ಬರೆದಪಟ್ಟ ಸಂವಿಧಾನ ಶಿಲ್ಪಿ ಎನಿಸಿಕೊಂಡಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇದು ನಮ್ಮ ನಾಡು ಕನ್ನಡ ಬೀಡು ಎಂದು ತಾಯಿ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನಲ್ಲ ಮಾನ್ವೀರ ಆ ಮದಕರಿ ನಾಯಕನ ಲೇ ಸುಮ್ಮನೆ ಹದಿಕತನದ ಮಾತನಾಡಬೇಡ, ನನ್ನ ಸಿಟ್ಟಿನ ಜ್ವಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡ, ಸುಮ್ಮನೆ ಹೊರಟು ಹೋಗ ಹೊರಟು ಹೋಗ. ಹೊರಟು ಹೋಗೋದಕ್ಕೆ ನಾನೇನು ಹೇಳಿಲ್ಲ. ನಿಮ್ಮಂತ ಶೂರವೀರರನ್ನು ಸುಟ್ಟು ಹಾಕೋದು ರೌಡಿ ಲೇ ರೌಡಿ ರಾಜ್. ನಾನು ಕಾಲರೆತ್ತಿ ಕೈಯಲ್ಲಿ ಲಾಂಗಿ ನಿಂದೆ ರೌಡಿ ಜನ್ನಲ್ಲಿ ನಿಮ್ಮ ನಾನು ರೌಡಿ ಲೇ ರೌಡಿ ರಾಜ್. ರೌಡಿ ಎಂದು ರುದ್ರವತಾರವನ್ನು ತೋರಿಸಬೇಡ ನೀವು ಶಿವನ ಮುಂದೆ. ನಿಮ್ಮಂತ ರೌಡಿಗಳ ರುಂಡವನ್ನು ಚಂಡಾಡಿ ನರಗಳನ್ನು ಕಿತ್ತಿ ನಾಯಿ ನರಿಗಳಿಗೆ ಹಾಕುವನು ಉಗ್ರ ನರಸಿಂಹ. ಉಗ್ರ ನರಸಿಂಹ ಲೇ ನರಸಿಂಹ, ನೀನು ನಿಮ್ಮಪ್ಪನ ಮಗನಾದರೆ ಈ ರೌಡಿ ರಾಜನ ಒಂದು ಕೂದಲನ್ನು ಏರಿಸು, ಅವಾಗ ಗೊತ್ತಾಗುತ್ತದೆ ತಾಕತ್ತು. ರೌಡಿ ರಾಜ್ ನನಗೆ ಎದುರಾಗಿ ನಿಂತು ಎದುರು ಮಾತನಾಡಿರಲ್ಲದೆ ನನ್ನ ತಂದೆಯವರಿಗೆ ಮಾತನಾಡುತ್ತಿದೆಯಾ? ಮತ್ತೆ ನನ್ನ ಮಗನೇ ಮುಗಿತು ನಿನ್ನ ಕತೆ. ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಕಥಾಭಾವವೇ ನಮ್ಮ ನೋವಿನ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ. ಮೋಸಕ್ಕೆ ಮೋಸ ಎನ್ನುತ್ತಿದೆ. ಆರಂಭಿಸಿದವನಾರು, ಆನಂದಿಸುವವನಾರು, ಅನುಭವಿಸುವ ನಿನ್ಯಾರು. ರೌಡಿ ರಾಜ್, ಸುಮ್ಮನೆ ಹೊರಟು ಹೋಗಿದರೆ ನಿನ್ನ ಪ್ರಾಣ ಉಳಿತಿತ್ತು ಮಗನೇ. ಇದರಲ್ಲಿ ಎಷ್ಟೊಂದು ಹಣವಿದೆ. ಈ ಹಣವನ್ನು ತಗೊಂಡೋಗಿ ಯಾವನಾದರೂ ಒಂದು ಅನಾಥಾಶ್ರಮಕ್ಕೆ ಕೊಟ್ಟರಾಯ್ತು.
ಪ್ರಶಾಂತ ಬಾರಪ್ಪ. ಇದೇನು ಕದ ಕುರಿಗೇನು ಹೊತ್ತುಕೊಂಡು ಬಂದಿರ್ವಿಲ್ಲ? ಅವ್ವ, ಇವತ್ತು ಉಗಾದಿ ಪಾಂಡೆ ಅಲ್ಲವೇ? ಸುತ್ತ ಹಳ್ಳಿ ರೈತರ ಕೂಡಿ ಕೂರ್ಗಿಗೆ ಸಿರಿಮೊರ ಹಚ್ಚಿ ಸಿಂಗಾರ ಮಾಡಿ ಅವರಿಗೆ ನನ್ನ ಬಂಡೆ ಪೂಜೆ ಸಿದ್ಧತೆ ಮಾಡಿದರು. ಅದಕ್ಕಾಗಿ ನನ್ನ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಕೂರಿಗನ್ನು ಹೊತ್ತುಕೊಂಡು ಬಂದಿನವ್ವ. ಹೌದಾ, ಒಳ್ಳೆಯದೇ ಆಯ್ತು ಕದ. ಕುರಿಗಿಗೆ ಸುರುಮಾವು ಹಚ್ಚಿ ಎತ್ತುಗಳ ಮೈ ತೊಳೆದುಕೊಂಡು ಬಾ. ನಾನು ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ತೇನೆ. ಆಯ್ತು ಅವ್ವ, ಹಾಗೆ ಆಗಲಿ. ಅಣ್ಣ, ದೊಡ್ಡಮ್ಮ, ಶ್ರೀಕಾಂತ್ ಒಬ್ಬನೇ ಬಂದೇನಪ್ಪ. ಅಪ್ಪ ಅವ ಬರಲಿಲ್ಲ ಏನು? ಯಾರು? ಶ್ರೀಕಾಂತ್ ಬಾರಪ್ಪ, ಈಗ ಬಂದೇನಪ್ಪ. ಅಣ್ಣ, ಅವ್ವ ಅಪ್ಪ ಇಬ್ಬರು ಬಂದಿರೋದು ನೋಡಿಲಿ. ಪಾರ್ವತಿ ಬಾ ತಂಗಿ. ತಮ್ಮ ಇದೀಗ ಬಂದೇನಪ್ಪ. ಹೌದಕ್ಕ, ಇದೀಗ ತಾನೇ ಬಂದಿದ್ದೀವಿ. ಚಿಕ್ಕಪ್ಪ ಚಿಕ್ಕಮ್ಮ, ನೀವು 3 ಜನ ಅಷ್ಟೇ ಬಂದಿದ್ದೀರಾ? ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲ ಏನು? ಇಲ್ಲಪ್ಪ, ಸೀತಾಳಿಗೆ ಕಾಲೇಜ್ ರಜೆ ಸಿಗ್ಲಿಲ್ಲ. ಶ್ರೀಕಾಂತ್ಗೆ ಒಬ್ಬನಿಗೆ ರಜೆ ಇತ್ತು, ಅದಕ್ಕೋಸ್ಕರ ಅವನೊಬ್ಬೇ ಬಂದಿದ್ದ. ಇರಲಿ ಬಿಡು ಚಿಕ್ಕಮ್ಮ. ಶ್ರೀಕಾಂತ್, ನಿನ್ ಕಾಲೇಜ್ ಮುಗಿತೇನಪ್ಪ? ಅಣ್ಣ, ಈಗ ತಾನೇ PUC ಎಕ್ಸಾಮ್ ಬರೆದಿದ್ದೇನೆ, ಪಾಸ್ ಕೂಡ ಆಗಿದೆ. ಹಾಗಾದರೆ ಯಾವುದಾದ್ರೂ ನೌಕರಿಗೆ ಅರ್ಜಿ ಹಾಕಬೇಕು ತಾನೇ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತರಿ ಬಡವರಿಗೆ ಸಲ್ಲುವುದಿಲ್ಲಪ್ಪ. ಈ ರೈತರ ಮಕ್ಕಳು ನಾವು ಈ ಭೂಮಿ ತಾಯಿ ಮಡಲಲ್ಲಿ ದುಡಿಯುವ ಅಂತ ನೌಕರಿಂದ ಅನ್ನ ಹಾಕುವ ಅವರು ಕೊಡುವ ಹಣಕ್ಕೆ ನಮ್ಮ ಕೈ ಚಾಚುವುದು ಆಗಬಾರ್ದು ಪ್ರಶಾಂತ. ಹೌದಪ್ಪ ಪ್ರಶಾಂತ್, ನಾನು ಎಷ್ಟು ಹೇಳಿದ್ರು ನಿಮ್ ಚಿಕ್ಕಪ್ಪ ನನ್ನ ಮಾತನ್ನೇ ಕೇಳುದಿಲ್ಲ. ಇರೋದು ಒಬ್ಬನೇ ಮಗನೇ, ತುಂಬಾ ಶಾಲೆ ಕಲ್ತಿದ್ದಾನೆ. ಯಾವ್ದಾದ್ರೂ ಒಂದು ನೌಕರಿಗೆ ಸೇರ್ಸೋಣ ಅಂತ ಹೇಳಿದ್ರೆ ನಿಮ್ ಚಿಕ್ಕಪ್ಪ ಹೇಳ್ತಾರೆ ನಾವು ರೈತರು ಭೂಮಿ ತಾಯಿಯ ಮಡಿಲಲ್ಲಿ ದುಡಿಬೇಕು ಅಂತ. ಇನ್ನು ಈ ಶ್ರೀಕಾಂತ್ರಿಗೆ ಯಾವ್ದಾದ್ರು ನೌಕರಿಗೆ ಅರ್ಜಿ ಹಾಕಪ್ಪ ಅಂತ ಹೇಳಿದ್ರೆ ಇಲ್ಲ, ನಾನ್ ದೇಶ ಸೇವೆ ಮಾಡ್ತೀನಿ, ಮಿಲಿಟರಿಗೆ ಹೋಗ್ತೀನಿ ಅಂತ ಹಠ ಹಿಡಿದುಕೊಳ್ತಿದ್ದಾನೆ. ನೀನಾದ್ರೂ ಸ್ವಲ್ಪ ಹೇಳಪ್ಪ. ಶ್ರೀಕಾಂತ್, ತಂದೆ ತಾಯಿಯನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯೋದ್ರಲ್ಲಿ ಏನಿದೆಯಪ್ಪ? ಇಲ್ಲೇ ಇತ್ತು ಪೊಲೀಸ್ ನೌಕರಿನ ಅಥವಾ ಡಾಕ್ಟರ್ ನೌಕರಿಗೆ ಸೇರ್ಬಾರ್ದೇನಪ್ಪ? ಅವ್ವ, ಲಂಚ ಎಂಬ ಮಂಚ ಹತ್ತಿದ ಈ ಲಜ್ಜೆಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಟ್ಟು ಲಂಚವನ್ನು ಕೊಟ್ಟ ನೌಕರಿ ಸೇರಿ ದೊಡ್ಡ ಅಧಿಕಾರಿ ಕಂಡ ತಕ್ಷಣ ಎದ್ದು ನಿಂತು ಶೆಡಿ ಹೊಡೆಯುವುದು ಈ ಸಮಾಜದ ಬಡ ಜನರ ಮೇಲೆ. ವೈನಂಬ ಹೆಸರಿನಲ್ಲಿ ಲಂಚವನ್ನು ಇಸಿದುಕೊಂಡು ಇವನು ಲಂಚಕೋರ ಎನಿಸಿಕೊಳ್ಳೋದಕ್ಕಿಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚಾಲಕರ ನಾಡು ಎಂದ ಖ್ಯಾತಿ ಆಗಿರುವ ಚೋಳದ ಗುಡ್ಡ ಗ್ರಾಮದಲ್ಲಿ ದಾಸಿ ಬಸವನವ್ವ ತಂದೆ ಬಸಯ್ಯ ಎಂಬ ನವ ದಂಪತಿಗಳು ಉದರದಲ್ಲಿ ಜನಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶ ನುಂಗಲು ಬರುತ್ತಿರುವ ಎದುರಾಳಿಗಳಿಗೆ ಎದೆ ಕೊಟ್ಟು ಅವರ ಬಿಸಿ ರಕ್ತವನ್ನು ಈ ಭೂಮಿಗೆ ಹರಿಸಿದನು. ನಮ್ಮ ಭಾರತ ದೇಶ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. ಆ ಶಿವಯ್ಯನಂತೆ ಧಾರವಾಡ ಜಿಲ್ಲೆ ಕೊದಗೋಡು ತಾಲೂಕಿನ ಬೆಟ್ಟದೂರ ಗ್ರಾಮದಲ್ಲಿ ರೈತನ ಮನೆಯಲ್ಲಿ ಜನಿಸಿದನು. ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಗಿ ನಮ್ಮ ಭಾರತದ ಬಾವುಟವನ್ನು ಹಾರಿಸಬೇಕೆಂಬ ಅರ್ಧ ಪ್ರಮಾಣದಿಂದ ಸಿಲುಕಿ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂಬ ಕನಸು ಅಂತ ಭಾರತ ಮಾತೆ ಮಡಿಲು ಸೇರಿ ವೀರ ಸ್ವರ್ಗ ಪಡೆದನಲ್ಲ ಆ ಕೊತ್ತದರ ಅಂತ ಹನುಮಂತಪ್ಪ ಒಂದೇ ವರ್ಷದ ಬಾಳಿದರು. ಸಾಕವ್ವ ಸಾಕು, ನನ್ನ ಜೀವನ ಸ್ವಾರ್ಥಕವಾಯಿತು. ಶಬಾಷ್ ತಮ್ಮ ಶಬಾಷ್. ಎನ್ನ ಮಾತುಗಳು ಎನ್ನವೇ ಒಂದು ಹಾರಬಲ ಬಂದಂತೆ ಆಯ್ತು. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಹಣವನ್ನು ನಾನು ತಂದು ಕೊಡುತ್ತೇನೆ. ಪ್ರಶಾಂತ್, ಅದು ಬೇಡ ಅನ್ಬೇಡ ತಮ್ಮ. ಮಕ್ಕಳ ಸುಖಕ್ಕಿಂತ ಹೆಚ್ಚು ನಮ್ಗೇನು ಬೇಕು? ಆಯ್ತು ಅಕ್ಕ, ನಿಮಗೆಲ್ಲರಿಗೂ ಒಪ್ಪಿಗಿದ್ದ ಮೇಲೆ ನನಗೂ ಕೂಡ ಒಪ್ಪಿಗಿದೆ ಅಕ್ಕ. ಶ್ರೀಕಾಂತ್,
ಈ ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡುವವರ ಹೆದೆ ಗುಂಡಿಗೆಯನ್ನು ಸೀಳಿ ಈ ನಮ್ಮ ಭಾರತದ ಬಾವುಟವನ್ನು ಆರಿಸಲು ಗಂಡಜಯ ಗಂಡು ಹುಲಿಯಾಗಿ ಬಾರಪ್ಪ ನೀನು. ನೋಡು ಪ್ರಶಾಂತ, ಈ ಭೂಮಿಯಲ್ಲಿ ದುಡಿಯುವ ರೈತ ಕಷ್ಟ ಅರ್ಥಗಳು ತಪ್ಪದಿಲ್ಲಪ್ಪ. ಈ ವರ್ಷ ಮಳೆರಾಯ ಜೋರಾಗಿ ಅಭ್ಯರ್ಥಿಸನೆಂದು ತಿಳಿದು ಮತ್ತಷ್ಟು ಭೂಮಿಯನ್ನು ಬಿತ್ತಿದ್ದೀನಿ. ಆದ್ರೆ ಎಂತ ಬಂದರೂ ಕಷ್ಟ ಬಂದರೂ ಕೂಡ ಆದರೆ ಮಳೆರಾಯ ಈ ಭೂತಾಯಿ ಮರಳಲ್ಲಿ ಮಾಡಿದ ಕಷ್ಟ ತಪ್ಪದಿಲ್ಲಪ್ಪ, ಯಾರಿಗೆ ತಪ್ಪದಿಲ್ಲಪ್ಪ. ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗರಾಗಿ ಶ್ರೀಮಂತ ಕುತಂತ್ರ ಕುಲುಗೇಡಿ ಹಗಲನ ಮಕ್ಕಳಿಗೆ ಲಿಂಗ ಸರ್ವವಾಗಿ ಮಾಂಗಲ್ಯ ಕಾಪಾಡುವ ಮಗನಾಗಿ ಸಾಧು ಸಂತರ ಶರಣರ ಪಾದಗಳು ಈ ಸಮಾಜದ ಹೆಣ ಮಕ್ಕಳಿಗೆ ಅಣ್ಣನಾಗಿ ಸಾಧು ಸಂತರ ಶರಣರ ಪಾದಗಳಿಗೆ ಸಾಕ್ಷಿಯಾಗಿ ಸತ್ಯ 7 ಕೋಟಿ ಬಂಡಾರೋಡಿಯ ಮೈಲಾರ ಸಾಕ್ಷಿಯಾಗಿ ಸತ್ಯ. ಅಕ್ಕ, ಎಲ್ರು ಹೇಗೆ ಮಾತಾಡ್ತಾ ನಿಲ್ತಿರ್ತಿರೋ ಅಥವಾ ಊಟ ಗೀಟ ಏನಾದ್ರೂ ಹಾಕ್ತಿರೋ? ದೊಡ್ಡಮ್ಮ, ಊಟ ಮಾಡುವ ಮೊದಲು ಈ ಆನಂದದ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆ ಆಡೋಣವೇ? ಸ್ವಲ್ಪ ಶ್ರೀಕಾಂತ, ಎಲ್ಲರೂ ಸೇರಿ ಹಾಡಿಕೊನಿಯೋಣ. ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಕನಕವೇ ಅಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಕೆಲಗಳು ನಗು ನಗುತ್ತಿವೆ ದನಕರುಗಳು ಸಡಗರದಲ್ಲಿ ಅದನ್ನು
ಕವನ ಹುಟ್ಟಿತ್ತು ಎಣ್ಣಿನಿಂದ. ಧರ್ಮ ಈ ಕರ್ಮದ ಕಲಿಯೋಗದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬಿತ್ತಲೋದ ಗೌಡನ ಗತಿ ಏನಾಯ್ತು ಗೊತ್ತಾ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಸಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಹಾಳುಗಳನ್ನು ಕಲಿಸಿ ಅವರ ಮನೆಯಲ್ಲಿ ವಿಷವಾಕಿ ಅವರ ಮನೆ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನನಗೆ ಎದುರಾಗಿ ಮಾತನಾಡುವನು ಯಾರು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಸುತ್ತು 40 ಹಳ್ಳಿಗೆ ನಾಯಕ ಅನಿಸಿಕೊಂಡಿರುವ ಈ ದೇವೇಂದ್ರ ದೇವಸ್ಥಾಯಿ ಹೇಳಿದಂತ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವು ದೂರ ನೀರು ಬಂದು ಹೋರಾಡಿದರೆ ಅವರ ಮನೆ ಸರ್ವನಾಶ. ಹೇಳಿಕೊಂಡು ಬಿದ್ದರೆ ಸರಿ, ನಾಳೆ ದೂರ ನೀರನ್ನು ಆಡಿದರೆ ಈ ಗೌಡನ ಬಲವಾದ ಛಲ. ಅಣ್ಣ, ಬಲದ ಚತುರರನಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೇಳಿದಂತೆ ಕೇಳೋ ಹಾಗೇ ಮಾಡುತ್ತೇವೆ. ಈ ಬಡ ವಿಕಾರಿಗಳನ್ನು ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಅವರ ಅರಮನೆ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮ ಸುಲಿಯುವುದೇ ಈ ಗೌಡಿಕೆ ಮನೆತನದ ಕಾರುಸ್ಥಾನ. ಅದು ನನಗೆ ಗಜೇಂದ್ರ, ಕನಸಿನಲ್ಲಿ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದರೆ ಕೂಡ ಬೆಳಿಗ್ಗೆ ಎದ್ದು ಬಂದು ನನ್ನ ಕಾಲಿಗೆ ಬಿದ್ದು ಗೌಡ್ರು ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ಈ ಊರಲ್ಲಿ ನನಗೆ ಎದುರಾಗಿ ಮಾತನಾಡುವನು ಯಾರಿದ್ದಾರೆ? ಅಣ್ಣ, ನಮ್ಮ ಎದುರು ಯಾರಿಲ್ಲವೆಂದು ನಿಶ್ಚಿಂತಿಂದಿರಬಹುದು, ಆದರೆ ನಮ್ಮ ಬೆನ್ನಿಂದಿದ್ದವರೇ ನಮಗೆ ಚೂರಿ ಹಾಕುತ್ತಾರೆ ಎನ್ನುವುದು ಮರಿಬೇಡಣ್ಣ. ಬೆನ್ನಿಗೆ ಚೂರಿ? ಗಜೇಂದ್ರ, ನೀನು ಹೇಳೋ ಮಾತು ಸತ್ಯವಿದೆ. ಹಾಗೆ ನಮ್ಮ ಜೊತೆಗೆ ಇದ್ದವರ ಬೆನ್ನಿಗೆ ಚೂರಿ ಹಾಕುವ ಸಂತ ಹಾಕಿದರೆ ಈ ನನ್ನ ಬಂದೂಕಿನಿಂದ ಅವರ ಎದೆ ಗುಂಡಿಗೆಯನ್ನು ಚೀಳಿ ನಮ್ಮ ಪ್ರಾಣಕ್ಕೆ ಮೋಸ ಬಾಣವನ್ನು
ಜೀವನ ಚಿತ್ರ ವಿಚಿತ್ರ ಮಾಡಿ ತೀರ್ಥ ಧೀರರಾಗಿ ಬರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ ಆ ಬ್ರಹ್ಮಾಂಡಕ್ಕೊಬ್ಬನೇ ಸಿಂಹ. ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹ. ಲೇ ಮುನಿಯ, ಯಾಕೆ ಕತ್ತೀರಿ? ಅದೇನಂತೇಳಿ ಸಾಯ್ರಿ. ಏನಂದ್ರೆ ಮುನಿಯ? ನಾ ಏನಂದಿಲ್ರಿ ದೇಸಾಯವರೇ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ತೆಗೆದುಕೊಂಡು ಆ ನಮ್ಮ ಪಾಂತನದ MLA ರಾಜೇಂದ್ರನಿಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಂತ ಹೇಳಿದ್ದೀನಲ್ಲ, ಕೊಟ್ಟು ಕಳಿಸಿದೀಯಾ? ನೋಡ್ರಿ, ಆ ಕೆಲಸ ನಾನು ಮುಂಜಾನೆ ಮುಗಿಸಿಬಿಟ್ಟೇನ್ರಿ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ. ಯಾರು? ಓ, ಇನ್ಸ್ಪೆಕ್ಟರ್, ಬನ್ನಿ ಕುಣುಕೊಡಿ. ಕೂತುಕೊಳ್ಳಕ್ಕೆ ಬಂದಿಲ್ಲ ದೇಸಾಯಿ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಏ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರಿದೆ ತಾನೇ. ಯಾರದೋ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿಲಿಗೆ ಬಂದಂತೆ ಕಾಣ್ತಾ ಇದೆ. ಸರಿಯಾಗಿ ಅಡ್ರೆಸ್ ತಿಳಿದುಕೊಂಡು ಹೋಗು. ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೆ? ಹೌದು. ಹಾಗಾದ್ರೆ ಸರಿಯಾಗಿರೋ ಅಡ್ರೆಸ್ಗೆ ಬಂದಿದ್ದೇನೆ. ಏನೋ ತಮ್ಮ ಪೊಲೀಸಪ್ಪ, ನಮ್ಮ ಗೌರವ ಅರೆಸ್ಟ್ ಮಾಡಕ್ ಹೇಳ ಕಾರಣ ತಮ್ಮ ಕಾರಣ ಇದೆ ಬಿಡಿಯಪ್ಪ, ಕಾರಣವಿದೆ. ಇದೇ ಊರಲ್ಲಿ ಶ್ರೀರಾಮಚಂದ್ರ ಎಂಬ ಬಡ ರೈತನ ಆಸ್ತಿಯನ್ನು ಈ ದೇವೇಂದ್ರ ದೇಸಾಯಿ ಅವರು ಅಕ್ರಮದಿಂದ ಕೈವಶ ಮಾಡಿಕೊಂಡಿದ್ದಾರೆ. ಆ ಆಸ್ತಿಗೆ ವಾರಸನಾದ ಶ್ರೀರಾಮಚಂದ್ರ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ್ ನಮ್ಮ ಆಸ್ತಿ ನಮಗೆ ಬಿಡಿಸಿಕೊಡಬೇಕೆಂದು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಆಸ್ತಿ ವಿಚಾರಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡುವುದಕ್ಕೆ? ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚ್ಚರು ಈ ದೇಶ ಕಟ್ಟಡ ಮನೆತನಕ್ಕೆ ಏನು ಹೊಸದಲ್ಲ. ನಿನ್ನ ಕೋರ್ಟ್ ಕಚೇರಿಗೆ ನಾನೇ ಬಂದು ಭೇಟಿ ಆಗ್ತೀನಿ, ನೀನು ಇನ್ನು ಹೊರಡಬಹುದು. ದೇಸಾಯಿ ಅವರೇ, ಊರಿಗೆ ಬರ್ತಾರಂತ ನೀವು ಬಿಟ್ಟು ಹೋಗುತ್ತಾರೆ. ನಾಳೆ ಬಂದು ಸ್ಟೇಷನ್ಗೆ ಭೇಟಿಯಾಗಿ. ಸಾವಿತ್ರಿ, ಗಂಡ ಸತ್ತ ಮುಂದೆ ಎಂದು ಬದುಕಲು ಬಿಟ್ಟರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ತಕ್ಕಿನ ಎಣ್ಣೆ. ನಾವು ಹೇಳಿದಲ್ಲಿ ಸೈ ಹಾಕಿ ಸುಮ್ಮನೆ ಇದ್ದರೆ ಸರಿ. ಇಲ್ಲ, ಮುಂದೆ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಹಲೋ, ಯಾರು? ದೇವೇಂದ್ರ, ನನಗೆ ಬರಬೇಕಾದ ಹಣ ಇನ್ನೂ ಬರಲೇ ಇಲ್ಲ. ರಾಜೇಂದ್ರ, ಬೆಳಿಗ್ಗೆ ರೌಡಿ ರಾಜನ ಕೈಲಿ ಕೊಟ್ಟು ಕಳಿಸಿದ್ದೀನಿಲ್ಲ. ದೇವೇಂದ್ರ,
ನಿನ್ನ ಗೌಡ್ಕಿ ಕೂತಂತಿರ್ತಾನ ಈ ರಾಜೇಂದ್ರನೊಂದಿಗೆ ಬೇಡವೇ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುತ್ತೇನೆ. ಎಚ್ಚರ. ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಸಾವಿತ್ರಿ ಮನೆಗೆ ಹೋಗಿ ಸೈ ಹಾಕ್ಸ್ಕೊಂಡು ಬರುತ್ತೀನಿ. ಮುನಿಯ ಬಾ ಹೋಗೋಣ. ಅವ್ರ ಆಸ್ತಿ ಮೇಲೆ ಕಣ್ಣಾಕಿದ್ದ ಪ್ರಶಾಂತ್ಗೆ ಏನಾದ್ರು ಗೊತ್ತಾಗ್ಬಿಟ್ರ ನಿಮ್ಮ ಕಣ್ಣು ಕಿತ್ತಿ ಗೋಲಿ ನಾಡ್ತಾರ ಹೋಗಿತಾರ. ನಡ್ರಿ ಗೌಡ್ರ. ಆಯ್ತು ಅಣ್ಣ. ಮತ್ತೊಂದು ಕುಡಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರು ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸಿಕ್ಕಾಗ ಆರೋಗ್ಯ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮಕ್ಕಳಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರು ದೊಡ್ಡ ರೋಗ. ಪ್ರೇಮದಲ್ಲಿ ಏರಿದ ಗುಂಡಲ್ಲಿ ಗೋಲಿ ಕುಣಿಯೋಣ. ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ಗೊತ್ತಿಗಾರದ ಈ ದಿನ ನಿಶಯ, ಗೊತ್ತಿಗಾರದ ಈ ದಿನ ನಿಶಯ. ಕುಣಿಯಲಮ್ಮದ ಭಾವದ ದಿನವು ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರು ಸಿಕ್ಕಾಗ ಅನುಭವಿಸಬೇಕು ಮಗ, ಸಿಕ್ಕಾಗ
ನಿಮ್ಮ ಡ್ಯಾಡಿ ಸತ್ಯ ಮುಟ್ಟಿ ಮಾತನಾಡುತ್ತಿರುವುದು. ಹೇಳ್ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಯಾವುದೋ ಒಂದು ಭೇಟಿ ಆಡಿದಂತೆ ಕಾಣುತ್ತದೆ. ಹೌದು ಡ್ಯಾಡಿ. ಹಾ, ಭೇಟಿ ಯಾರೆಂದು ಗೊತ್ತಾ ನನಗೆ? ಗೊತ್ತಿಲ್ಲ ಡ್ಯಾಡಿ. ಹಾಲರವನ ಹೆಸರು ರೌಡಿ ರಾಜ್ ಅಂತ. ಆ ರೌಡಿ ರಾಜ್ ಬೇರೆ ಯಾರು ಅಲ್ಲ ನರಸಿಂಹ, ಯಾರು ಅಲ್ಲ. 10 ಫ್ಯಾಕ್ಟರಿ ವಾರಸ್ದಾರ ನಮ್ಮ ಜಿಲ್ಲೆ MLA ರಾಜೇಂದ್ರ ಇದನಲ್ಲ, ಆ ರಾಜೇಂದ್ರನ ರೈಟ್ ಹ್ಯಾಂಡ್. ರಾಜೇಂದ್ರ ಕೈಗೆ ಸೇರಬೇಕಾದ 50 ಲಕ್ಷ ಹಣ ಕೈ ಸೇರಿತ್ತು. ಹೌದು ಡ್ಯಾಡಿ. ಆ ಹಣ ಆಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು ಡ್ಯಾಡಿ. ಓಕೆ ನರಸಿಂಹ, ಓಕೆ. ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬಾಯ್ ನರಸಿಂಹ, ಗುಡ್ ಬಾಯ್. ಓಕೆ ಡ್ಯಾಡಿ. ಈ MLA ರಾಜೇಂದ್ರ ನಿನ್ನ ಕೈಗೆ ಸೇರಬೇಕಾದ 50 ಲಕ್ಷ ಹಣ ಈ ನರಸಿಂಹನ ಕೈ ಸೇರಿತ್ತು. ಈ MLA ರಾಜೇಂದ್ರ ನನಗೆದುರಾಗಿ ನಿಂತ ರೌಡಿ ರಾಜ ಯಮಲೋಕಕ್ಕೆ ಸೇರಿದ. ಈ MLA ರಾಜೇಂದ್ರ ಕೇವಲ 3 ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಿಂದ ನಿಮ್ಮಂತ ಖಳನಾಯಕರಿಗೆ ಕರಾಳ ರಾತ್ರಿ. ಪ್ರಶಾಂತ, ಯಾರಿದ್ದೀರಪ್ಪ ಮನೇಲಿ? ದೇವೇಂದ್ರ ದೇಸಾಯಿಯವರು ನಮ್ಮ ಮನೆ ಕಡೆಗೆ ಬಂದ ಕಾರಣ ನಿನ್ನ ಗಂಡ ಸಾಕಷ್ಟು ನನ್ನ ಸಾಲ ಇಸಿದುಕೊಂಡು ತರಳಿ ಸಾಲ ತೀರ್ಸಕ್ಕಾಗದೆ ಅವನ ಆಸ್ತಿ ಈ ದೇಸಾಯಿ ಹೆಸರಲ್ಲಿ ಖರೀದಿ ಬರೆದು ಕೊಟ್ಟಿದ್ದಾನೆ. ಅಂದ ಮೇಲೆ ನೀವು ನಮ್ಮ ಆಸ್ತಿ ಬಿಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿರಂತೆ. ಯಾಕೆ ಈ ಭೂಮಿ ಮೇಲೆ ಬದುಕುವ ಆಸೆವಿಲ್ಲ ಎಂದು ಕಾಣುತ್ತದೆ ನಿಮಗೆ? ನೋಡುವ ತಂಗಿ, ನಮಗವ್ರ ಹತ್ರ ನಿನ್ನ ಗಂಡ ಸಾಲ ತೊಂದಾರ. ನಿಮ್ಮ ಆಸ್ತಿ ಪತ್ರ ನಮಗವ್ರ ಹತ್ರ ಹಣ ಇಟ್ಟಾರ. ಅದರ ಮೇಲೆ ನಿನ್ನ ಗಂಡ ಸಹಿ ಮಾಡಿ ತೈತೆ. ನಿನ್ನ ಮಗ ನಮ್ಮ ಗೌರವನೆಲ್ಲ ಕಂಪ್ಲೇಂಟ್ ಕೊಟ್ರಂತ. ಕಂಪ್ಲೇಂಟ್ ವಾಪಸ್ ತಗಂತ ಹೇಳವ ತಂಗಿ, ಹೇಳು. ನೋಡಿ ಮುನಿಯಪ್ಪನವರೇ, ನನ್ನ ಗಂಡ ನಿಮ್ಮ ಸಾಹುಕಾರ ಹತ್ತಿರ ಸಾಲ ತೆಗೆದುಕೊಂಡಿರ್ಬೋದು. ಆದ್ರೆ ಆ ಸಾಲಕ್ಕೆ ಎಷ್ಟು ಬಡ್ಡಿ ಆದ್ರೂ ಪರವಾಗಿಲ್ಲ, ಅದನ್ನು ನಾನು ಕೊಡುತ್ತೇನೆ. ಆದ್ರೆ
ಅದೇ ಸಾಲದ ನೆಪದಲ್ಲಿ ನಮ್ಮ ಮನೆಯನ್ನು ತಮ್ಮ ಕೈವಶ ಮಾಡಿಕೊಳ್ಳಲು ಹೋಗಿದ್ದೆ ಆದ್ರೆ ಅದರ ಪರಿಣಾಮ ಬೇರೆನೇ ಆಗುತ್ತೆ. ಪರಿಣಾಮ ನಾವು ಹೇಳಿದಲ್ಲಿ ಸೈನ್ ಹಾಕಿ ನಿನ್ನ ಮಗನ ಕರ್ಕೊಂಡು ಈ ಊರ ಬಿಟ್ಟ ಹೋಗು. ನಿನ್ನ ಮಗವನೇ ಪ್ರಾಣ ಉಳಿಯುತ್ತದೆ. ಅದನ್ನೆಲ್ಲ ಬಿಟ್ಟು ಈ ನೇಗಿನ ದೇಸಾಯಿಗೆ ಎದುರಾಗಿ ಕೋರ್ಟ್ ಕಚೇರಿ ಅಂತ ಹೋದರೆ ಈಗಾಗಲೇ ಗಂಡನ ಕಳ್ಕೊಂಡು ಮುಂಡಿಯಾಗಿದೆ. ನೊಂದ ಮಗನ ಕಳ್ಕೊಂಡು ಆಗಬೇಡ. ಈ ದೇವೇಂದ್ರ ದೇಸಾಯಿನ ದರ್ಪದಲ್ಲಿ ನಿನ್ನ ಬೆದರಿಕೆಗೆ ಹೆದರಿ ನೀನು ಹೇಳ್ದಲ್ಲಿ ಸೈ ಹಾಕಿ ಊರು ಬಿಟ್ಟು ಓಡಿ ಹೋದವರು ನಾವಲ್ಲ. ನನ್ನ ಮಗ ಹೊಲಕ್ಕೆ ಹೋದ ಬರುವ ಒಟ್ಟಾಯ್ತು. ಅವನೇನಾದ್ರೂ ಬಂದಿದ್ದೆ ಆದ್ರೆ, ಇಷ್ಟೊತ್ತು ಮಾತನಾಡಿದ ವಿಷಯ ನನ್ನ ಮಗನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿನ್ನ ಎದೆ ಗುಂಡಿಗೆಯನ್ನು ಸೆಳಿ ಈ ರುದ್ರ ಭೂಮಿಯಲ್ಲಿ ನಿನ್ನ ರಕ್ತವನ್ನು ಹರಿಸಿ ಬಿಡುತ್ತಾನೆ ನನ್ನ ಪುಂಡ ಪ್ರಶಾಂತ. ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಪಂಡ ಎಣ್ಣೆ. ನೀನು ನಿನ್ನ ಮಗ ಬದುಕಿದರೆ ತಾನೆ ನಿಮ್ಮ ನಿಮಗೆ ಬಿಟ್ಟು ಕೊಡುವುದು. ಮಗನು ನಿನ್ನ ಕೊಲೆ, ಆ ನಂತರ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇವರ ದೇಸಾಯಿನ ಕೊಂಡಿನ ತರ್ಜನೆ. ಪಾಪಿ ಇಲ್ಲ, ನನ್ನ ಮಗ ಪ್ರಶಾಂತ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಅಯ್ಯೋ ಮಗ ಪ್ರಶಾಂತ. ಮುನಿಯ ಆ ಪತ್ರ ಮೇಲೆ ಸೈನ್ ಹಾಕಿಸ್ಕ ಹೋಗೋಣ. ಎಡಗೈದಾದ ಬಲಗೈದಾದ ನನಗಂತೂ ಗೊತ್ತಿಲ್ಲ. ಗೌಡ್ರ ಬಡ್ಡಿಲ್ದ ತಗರಾರ ಈ ನಮ್ಮಪ್ಪನವ್ರಲ್ಲ ರಂಡಿ ಮಂಡ್ಯ ರೊಕ್ಕ ಕಟ್ ಮಾಡೋರು ಕಿರಣ್ ಅಲ್ಲ 1500 ಬಂತ 1000 ಇಟ್ಟು 500 ಕೊಡ್ತಾರೆ. ನಾವೆಲ್ಲಿ ಇವ್ರಿಗೆ ಎದುರಾಕಿ ನಾನು ಬಾಳದಾಗಲ್ಲ. ನಾವು ಹೋಗ್ಬಿಡ್ತೀವಿ ಗೌಡ್ರಾಗ. ಒಳಗಡೆದ್ದು ಏನು ಮಾಡುತ್ತಿದ್ದೇವ? ಎಷ್ಟು ಕೂಗಿದರೂ ಮಾತನಾಡುತ್ತಿಲ್ಲ. ನಿನ್ನ ಮನ ಪ್ರಚಾರ ಬಂದನವ.
ನಮ್ಮಿಂದರೆ ಎಂದು ಆ ದೈವದ ದೇವರೆನಿಸಿಕೊಂಡ ದೇವರ ರೂಪದಲ್ಲಿರುವ ದೈವಗಳೇ, ನನ್ನ ತಾಯಿಗೆ ಏನಾಯಿತು ಎಂದು ಇಲ್ಲಿ ಯಾರು ಹೇಳಲ್ಲ. ಇಲ್ಲಿ ಸತ್ತಿರುವುದು ನಿಮ್ಮ ತಾಯಿ ಅಲ್ಲ, ಈ ಬಡವನ ಪ್ರಶಂಕನ ತಾಯಿ. ನಾಳೆ ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಒಡ ಹುಟ್ಟಿದವರು ಇದೇ ರೀತಿ ಸತ್ತರೆ ಅವಾಗ ಗೊತ್ತಾಗುತ್ತದೆ ಈ ಪ್ರಶಂಕ ನೋವು ಎಂದದು ಅಂತ. ಅಕ್ಕ ಅಕ್ಕ ಬಾ ಚಿಕ್ಕಮ್ಮ ಬಾ. ನನ್ನವ ನನ್ನ ಜೊತೆ ಮಾತನಾಡುತ್ತಿಲ್ಲವ, ನನ್ನ ಜೊತೆ ಮಾತನಾಡುತ್ತಿಲ್ಲವ. ನೀನಾದರೂ ಮಾತನಾಡುತ್ತವ ನನ್ನವರನ್ನ. ನನ್ನ ಅಕ್ಕರಿಗೆ ಏನಾಯ್ತು? ಹೇಳು ಪ್ರಶಾಂತ, ಅಕ್ಕರಿಗೆ ಏನಾಯ್ತು? ನನ್ನವನಿಗೆ ಏನಾಯ್ತೆಂದು ನನಗೂ ಗೊತ್ತಿಲ್ಲ. ಬರುತ್ತರಲ್ಲಿ ಈ ದುರಂತ ನಡೆದು ಹೋಗಿಬಿಟ್ಟದೆಯ, ನುಡಲು ಹೋಗಿಬಿಟ್ಟಿದೆ. ಅಕ್ಕ, ನಿನ್ ತಂಗಿ ಬಂದಿದ್ದೀನಿ, ಮಾತಾಡ. ಪ್ರಶಾಂತ, ಇದರಲ್ಲಿ ಯಾರೋ ದುಷ್ಟರ ಕೈ ಹೊಡಿದೆಯಪ್ಪ. ಚಿಕ್ಕಪ್ಪ, ನನ್ನ ತಾಯಿ ಕಾರಾದ ಯಾರೆಂದು ಪತ್ತೆ ಹಚ್ಚಿ ಅವರ ಶಿರವನ್ನು ಕಡಿದು ನನ್ನ ತಾಯಿಗೆ ತಳಿ ಸಂಸ್ಕಾರ ಮಾಡುತ್ತೀನಿ. ಪ್ರಶಾಂತ, ಶಿಷ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಪ್ಪ. ನೀನು ಯಾರಿಗೆ ಹೆಚ್ಚು ಕಮ್ಮಿ ಮಾಡಿದರೆ ನಿನ್ನ ಪೊಲೀಸರು ಜೈಲಿಗೆ ಹಾಕುತ್ತಾರಪ್ಪ. ಹೌದಪ್ಪ ಪ್ರಶಾಂತ್, ಇರೋನು ನೀನೊಬ್ಬನ ಮಗ. ನೀನು ಜೈಲಿಗೆ ಹೋಗ್ಬಿಟ್ರೆ ಹೆತ್ತ ತಾಯಿಗೆ ಕೊಳ್ಳೆ ಹಿಡಿದಂತಾಗ್ಬಾರ್ದು. ಸಮಾಧಾನ ಮಾಡಿಕೊ ಪ್ರಶಾಂತ, ಸಮಾಧಾನ ಮಾಡಿಕೊ. ಪಾರ್ವತಿ, ನಿನಗೆ ಕಣ್ಣೀರ್ ಹಾಕಿ ಕೂಳ್ತಾರೆ. ಪ್ರಶಾಂತನಿಗೆ ಸಮಾಧಾನ ಹೇಳುವವರು ಯಾರು? ಮೊದಲು ಅಕ್ಕನ ಶ್ರೇವ ಸಂಸ್ಕಾರ ಕಾರ್ಯ ಮಾಡೋಣ.
ಪಾತ್ರ ದಾರಿಯಾಗಿರ್ತಕ್ಕಂಥ ಕಂಡಪ್ಪ ಕರಿಗುಡ್ಡ ಅವರಿಗೆ ಯಲ್ಲಮ್ಮ ನಾಸಿ 201 ರೂಪಾಯಿ, ಮಾನ್ಸಪ್ಪ ಕೋಣಚಪ್ಪ 201 ರೂಪಾಯಿ, ಬಸವರಾಜ್ ಜಿನಿಕೇರಿ 201 ರೂಪಾಯಿ. ಅದೇ ರೀತಿಯಾಗಿ ಸಾಬಯ್ಯ ಕೂಡ್ಲಿಗೆ ಅವರು ಚನ್ನಬಸವ ಪಾತ್ರಧಾರಿಗೆ 501 ರೂಪಾಯಿ ಆಯರ್ ಮಾಡಿರ್ತಾರೆ. ಅದೇ ರೀತಿಯಾಗಿ ರಾಮಯ್ಯ ಸ್ವಾಮಿ ಅವರು ಖಂಡಯ್ಯ ಕರಿಗುಡ್ಡ ಅವರಿಗೆ 500 ರೂಪಾಯಿ ಆಯರ್ ಮಾಡಿರ್ತಾರೆ. ಗೂಳಪ್ಪ ಮಾಸ್ತಿ ಅವರು ಖಂಡಯ್ಯ ಕರಿಗುಡ್ಡ ಅವರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಮಲ್ಲಪ್ಪ ಮರ್ಕಲ್ ಅವರು ಚನ್ನಬಸವ ಪಾತ್ರಧಾರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಬಂಡೆ ಸಾಬ್ ಮುಲ್ಲಾ ಅವರು ಚನ್ನಬಸವ ಪಾತ್ರಧಾರಿಗೆ 500 ರೂಪಾಯಿ ಆಯರ್ ಮಾಡಿರ್ತಾರೆ. ದೇವಪ್ಪ ಕಾವಲಿ ಅವರು ಚನ್ನಬಸವ ಪಾತ್ರಧಾರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಮಾನ್ಸ ಪೈಕೂರ್ ಅವರು ಶಿವರಾಜ್ ಅವರಿಗೆ 500 ರೂಪಾಯಿ ಆಯರ್ ಮಾಡಿರ್ತಾರೆ. ಚಂದ್ರ ಪಾತ್ರಧಾರಿಗೆ ಅಂಪಣ್ಣ ಹಡಪದ್ರವರು 501 ರೂಪಾಯಿ ಆಯರ್ ಮಾಡಿರ್ತಾರೆ. ಚಂದ್ರ ಪಾತ್ರದ ಅದೇ ರೀತಿಯಾಗಿ ನಿಂಗಪ್ಪ ಪಾಮ್ 501, ಬಸಪ್ಪ ಪಾಮಿ ರೌಡಿರಾಜ್ ಪಾತ್ರಧಾರಿಗೆ 501, ವಾಲ್ಮೀಕಿ ಹನುಮಂತ್ ಅವರಿಗೆ ರಾಮಪ್ಪ ಕಂಪ್ಲಿ 1001 ರೂಪಾಯಿ ಆಯರ್ ಮಾಡಿರ್ತಾರೆ. ವೀರೇಶ್ ಚಲವ ಚನ್ನಬಸವ ಪಾತ್ರಧಾರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಹನುಮಂತರಾಯ್ ಚಂದಕೆ ಚನ್ನಬಸವ ಪಾತ್ರಧಾರಿಗೆ 200 ಆಯರ್ ಮಾಡಿರ್ತಾರೆ. ಚನ್ನಬಸವ ಪಾತ್ರಧಾರಿಗೆ ದೊಡ್ಡಮಣಿ ಮರ್ಕಲ್ ರವರು ಚನ್ನಬಸವ ಪಾತ್ರಧಾರಿಗೆ ಬಸವರಾಜ್ ದೊಡ್ಡಮಣ್ಣಿ ಅವರು 200 ರೂಪಾಯಿ 201 ಆಯರ್ ಮಾಡಿರ್ತಾರೆ. ಬಸವರಾಜ್ ಜಿನಿಕೇರ್ ಅವರು ಆಂಜನೇಯ ಪಾತ್ರಧಾರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ರಾಮಣ್ಣ ಗಟ್ಟಿ ಅವರು ಕಂಡಯ್ಯ ಕರಿಗುಡ್ಡ ಅವರಿಗೆ 500 ರೂಪಾಯಿ ಆಯರ್ ಮಾಡಿರ್ತಾರೆ. ಈ ನಾಟಕದ ನಿರ್ದೇಶಕರಾದ ಸಿದ್ದಣ್ಣ ಶಾರದಾಳಿ ಇವರಿಗೆ ಮಾನ್ಸಪ್ಪ ಕೋಣಚಪ್ಪಳಿ ಸಾಕಿನ ಕೊಲ್ಲೂರು ಇವರು 101 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಆ ನಿರ್ದೇಶಕರು ಬಂದು ತೆಗೆದುಕೊಳ್ಳೋದು. ನಮ್ಮ ಆತ್ಮೀಯರಾದಂತ ನನಗೆ 101 ರೂಪಾಯಿ ಆಯರ್ ಕೊಟ್ಟಂತ ಅವರಿಗೆ ತುಂಬಾ ಧನ್ಯವಾದಗಳು. ರಾಮಪ್ಪ ಕಂಪ್ಲಿ ಅವರು ರೌಡಿರಾಜ್ ಪಾತ್ರರಾಗಿರ್ತಕ್ಕಂಥ ಶಿವರಾಜ್ ಅವರಿಗೆ 2 ಮಾಸಿ ಬಂಗಾರ 2 ತೊಲಿ ಬೆಳ್ಳಿಯನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಬಸವರಾಜ್ ಜಿನಿಕೇರಿ ಅವರು ಶಿವರಾಜ್ ಪಾತ್ರಧಾರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಬಸವರಾಜ್ ಜಿನಿಕೇರಿ ಅವರು ಕಂಡಯ್ಯ ಕರಿಗುಡ್ಡ ಅವರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಬಸವರಾಜ್ ಜಿನಿಕೇರಿ ಅವರು ಮುದುಕಪ್ಪ ಪಾಮಿ ಅವರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ಅದೇ ರೀತಿ ಬಸವರಾಜ್ ಜಿನಿಕೇರಿ ಅವರು ಮಲ್ಲಪ್ಪ ಮಾಸ್ತಿ ಅವರಿಗೆ 200 ರೂಪಾಯಿ ಆಯರ್ ಮಾಡಿರ್ತಾರೆ. ದೇವೇಂದ್ರ ದೇಶ ಪಾತ್ರಧಾರಿ ಅವರಿಗೆ ಹನುಮಯ್ಯ ದಣಿ ಹೊಸಪೇಟೆ ಅವರು 500 ರೂಪಾಯಿ ಆಯರ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಮಲ್ಲಪ್ಪ ಹೂವಿನಾಡಿಗೆ 500 ರೂಪಾಯಿ ಆಯರ್ ಮಾಡಿರ್ತಾರೆ. ಈರಪ್ಪ ಕರಿಗುಡ್ಡ ಅವರು 500 ರೂಪಾಯಿ ಆಯರ್ ಮಾಡಿರ್ತಾರೆ.